ನಮಸ್ಕಾರ ಸ್ನೇಹಿತರ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಆಗ್ತಾನೆ ಹೇಳಿದೆಯಲ್ಲ ಧರ್ಮಿ ಅನ್ಕೋಬೋದು. ಇರಲಿ, ಇದು ಬಸರಾಳಿನ ನೀವು ನೋಡಲೇಬೇಕಾದಂಥ ಮತ್ತೊಂದು ಹೊಯ್ಸಳ ದೇವಾಲಯ, ಮಲ್ಲಿಕಾರ್ಜುನ, ಬಸರಾಳ್ ಮಲ್ಲಿಕಾರ್ಜುನ ದೇವಾಲಯ. ಭಾಳ ರೋಚಕವಾದಂಥ ಕಥೆ, ಭಾಳ ಸುಂದರವಾದಂಥ ದೇವಾಲಯ. ಹೊಯ್ಸಳರ ಶೈಲಿ ವೈಭವವಾಗಿ ತೋರಿಸಿರ್ತಕ್ಕಂಥ ಅಂಡರ್ ಕರೆಂಟ್ ಅಂದರೆ ಎಲ್ಲೋ ಎಲೆಮರೆಕಾಯಿ ಇರೋವಂಥ ದೇವಾಲಯ. ಮಂಡ್ಯ ನಾಗಮಂಗಲ ರಸ್ತೆಯಲ್ಲಿ ಮಂಡ್ಯದಿಂದ ಒಂದು 10-15 ಕಿಲೋಮೀಟ್ರ್ ದೂರಕ್ಕೆ ಈ ಬಸರಾಳು ಸಿಗುತ್ತೆ. ಸೊ ಇಲ್ಲಿ ನೀವು ಬಂದು ಇದನ್ನು ನೋಡಲೇಬೇಕು. ಭಾಳ ರೋಮಾಂಚಕವಾದಂಥ ಒಂದು ಸಂಗತಿ. ಬೇರೆ ಎಲ್ಲ ದೇವಸ್ಥಾನಗಳಲ್ಲಿ, ಹೊಯ್ಸಳ ದೇವಸ್ಥಾನಗಳಲ್ಲಿ ಕಾಣಸಿಗದ ಒಂದು ಸಂಗತಿ ಈ ದೇವಸ್ಥಾನದಲ್ಲಿದೆ. ಅದೇನು ಅಂತ ನಾನು ತೋರಿಸ್ತೀನಿ. ಅದಕ್ಕೆ ಮುಂಚೆ ನಾನು ಈ ದೇವಸ್ಥಾನ ಹೆಂಗಿದೆ ಅಂತ ವಿವರಣೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಎಂದಿನಂತೆ ನನ್ನ ಗುರುಗಳಾದಂಥ, ಹಿರಿಯರಾದಂಥ ಸಂಶೋಧಕರು, ಇತಿಹಾಸ ತಜ್ಞರು ಆದಂಥ ಮೊಹಮ್ಮದ್ ಕಲೀಮುಲ್ಲಾ ಈ ಶಾಸನದ ಪಾಠವನ್ನು, ಇಲ್ಲೊಂದು ಶಾಸನ ಇದೆ, ಆ ಶಾಸನದ ಪಾಠವನ್ನು, ದೇವಸ್ಥಾನದ ಬಗೆಗಿನ ವಿವರಣೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಅದನ್ನು ತೋರಿಸ್ಕೊಂಡು ಹೋಗ್ತೀನಿ. ಬನ್ನಿ. ಬಸರಾಳಿನ ಈ ದೇವಸ್ಥಾನ ಹೊಯ್ಸಳ ವಾಸ್ತುಶಿಲ್ಪದ ಎಲ್ಲ ಪ್ರಮುಖ ಲಕ್ಷಣಗಳನ್ನು ಹೊಂದಿರತಕ್ಕಂಥ ತ್ರಿಕೂಟ ದೇವಾಲಯ. ಗೊತ್ತಾಯ್ತಾ? ಸೊ ಇದು ನಕ್ಷತ್ರಾಕಾರದ ಪೀಠದ ಮೇಲೆ, ಎಲ್ಲ ನೀವು ಹೊಯ್ಸಳ ಟೆಂಪಲ್ಸಲ್ಲಿ ನೋಡಿರೋ ಹಾಗೆ ನಕ್ಷತ್ರಾಕಾರದ ಪೀಠದ ಮೇಲೆ ಇದು ಕೂತಿದೆ. ಇಲ್ಲಿ 2 ಪ್ರವೇಶ ದ್ವಾರಗಳಿಗೆ 2 ಎಂಟ್ರೆನ್ಸ್ ಇದೆ ಇದರಲ್ಲಿ. ಆಯಿತಾ? ಇಲ್ಲಿ 6 ಪಟ್ಟಿಕೆಗಳಿಗೆ, ಭಾಳ ಸೂಕ್ಷ್ಮ ಕೆತ್ತನೆ ಇರುವಂಥ 6 ಪಟ್ಟಿಗಳಿದೆ. ನೀವು ನೋಡ್ತಾ ಇದ್ದೀರಾ, 6 ಪಟ್ಟಿ, 1 2 3 4 5 6 ಪಟ್ಟಿ. ಮೊದಲನೇ ಪಟ್ಟಿಯಲ್ಲಿ ಆನೆ, ತೋರಿಸಿ ಬ್ರಿಜೇಶ್ ಅದನ್ನ. ಮೊದಲನೇ ಪಟ್ಟಿಯಲ್ಲಿ ಆನೆ, 2ನೇ ಪಟ್ಟಿಯಲ್ಲಿ ಕುದುರೆ, 3ನೇ ಪಟ್ಟಿಯಲ್ಲಿ ಸಿಂಹ, 4ನೇ ಪಟ್ಟಿಯಲ್ಲಿ ರಾಮಾಯಣ, ಮಹಾಭಾರತ ಮತ್ತು ಭಾಗವತವನ್ನು ಒಳಗೊಂಡಂಥ ಪ್ರಮುಖವಾದಂಥ ಪ್ರಸಂಗಗಳನ್ನು 4ನೇ ಪಟ್ಟಿಯಲ್ಲಿ ಕೆತ್ತಿದ್ದಾರೆ. ಇದು ಈ ಪೂರ್ವದಿಂದ ಶುರುವಾಗಿ, ಇದೇ ಪೂರ್ವ, ಈಗ ನಾವು ನೋಡ್ತಾ ಇರೋದೇ ಪೂರ್ವದಿಂದ ಶುರುವಾಗಿ ಪ್ರದಕ್ಷಿಣಾಕಾರದಲ್ಲಿ ಬಂದು ಪುನಃ ಪೂರ್ವ ದಿಕ್ಕಲ್ಲೇ ನಿಂತ್ಕೊಳ್ತಿದ್ದು ಈ ರಾಮಾಯಣ, ಮಹಾಭಾರತ ಮತ್ತು ಭಾಗವತದ ಕಥೆಗಳು. ಆಯಿತಾ? ಸೊ 5ನೇದು ಮಕರಗಳ ಸಾಲು, ಮೊಸಳೆಗಳ ಸಾಲು 5ನೇದು. ಇಲ್ಲಿ ನೋಡಿ, ಇದು ತೋರಿಸಿ ಬ್ರಿಜೇಶ್ ಅದನ್ನು. 5ನೇದು ಮಕರಗಳ ಸಾಲು ಮತ್ತು 6ನೇ ಪೆಟ್ಟಿಗೆ ಹಂಸಗಳ ಸಾಲು. ಮೊದಲನೇದು ಆನೆ, 2ನೇದು ಕುದುರೆ, 3ನೇದು ಸಿಂಹ, 4ನೇದು ರಾಮಾಯಣ, ಮಹಾಭಾರತ ಮತ್ತು ಭಾಗವತ ಕಥಾಪ್ರಸಂಗ, 5ನೇದು ಮೊಸಳೆಗಳು, 6ನೇದು ಹಂಸಗಳ ಸಾಲು. ಅದಾದ ಮೇಲೆ 6ನೇ ಪಟ್ಟಿಗೆ ಮೇಲೆ ಒಂದು ಸುಮಾರು 2.5 ಅಡಿ ಎತ್ತರದ 94 ವಿಗ್ರಹಗಳಿವೆ. ಈ ಥರದ್ದು 94 ವಿಗ್ರಹಗಳು, ಗಜಾಸುರ ಸಂಹಾರ ಮೂರ್ತಿ, ಕಾಳಿ, ಹೀಗೆ ಎಲ್ಲ ದೇವಾನುದೇವತೆಗಳ 94 ಮೂರ್ತಿಗಳನ್ನು ಕೆತ್ತಿ ಇಟ್ಟಿದ್ದಾರೆ. ಆಯಿತಾ? ಸೊ ಅದನ್ನು ಒಂದು ರೌಂಡ್ ತೋರಿಸಿ ಬ್ರಿಜೇಶ್ ಇದನ್ನು. ಈ ದೇವಸ್ಥಾನ ನೀವು ಯಾಕೆ ನೋಡಬೇಕು ಅಂತಂದರೆ, ಬೇಲೂರು ಹಳೇಬೀಡು ಥರ ಎಷ್ಟು ದೇವಸ್ಥಾನಗಳಿವೆ ಮತ್ತು ಎಷ್ಟು ಅಷ್ಟೇ ಸುಂದರವಾದಂಥ ದೇವಸ್ಥಾನಗಳಿವೆ ಅಂತ ನೀವು ಬಸರಾಳಿನ ಮಲ್ಲಿಕಾರ್ಜುನ ದೇವಸ್ಥಾನ ನೋಡಿದ್ರೆ ಗೊತ್ತಾಗುತ್ತೆ. ಈ ಡಿಸೈನ್ಸು, ಇದು ನೀವು ಒಂಚೂರು ಹಂಗೆ ಮೇಲೆ ತೋರಿಸಿ ಬ್ರಿಜೇಶ್, ಅಲ್ಲಿ ಆ ಡಿಸೈನ್ ತೋರಿಸಿ, ಅಲ್ಲಿ ಮೇಲೆ 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 ಇನ್ನೂ ಮೇಲೆ ಹಿಂದೆ ಬನ್ನಿ, ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ತೋರಿಸ್ತಾ ಇದ್ದೀರಲ್ವಾ? ಇದನ್ನು ಒಂದು ರೌಂಡ್ ತೋರಿಸಿ, ಇದನ್ನು ಆಮೇಲೆ ಒಳಗಡೆ ಹೋಗೋಣ. ಇದೆಲ್ಲ ಇನ್ನೊಂದು ಸ್ವಲ್ಪ ನಾವು ರೀಶೇಪ್ ಮಾಡ್ಬೇಕು, ಚೆನ್ನಾಗಿರ್ತದೆ ಇದೆಲ್ಲ ನೋಡಿ. ಈ ಪೆಡಸ್ಟಲ್ ಎಲ್ಲ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ.
ಒಳಗಡೆ ಹೋಗೋದಕ್ಕೆ ಮುಂಚೆ ಇಲ್ಲಿ ಕೆಳಗಡೆ ಬಂದ್ಬಿಟ್ರೆ ಕಾಣುತ್ತೆ. ಅತ್ಯಂತ ವಿಶೇಷವಾದಂಥ ಹೊಯ್ಸಳರ ಲಾಂಛನವನ್ನು ಕೆತ್ತಿರತಕ್ಕಂಥ ಸುಕನಾಸಿ ಮಂಟಪದ ಮೇಲೆ ಕೆತ್ತಿರತಕ್ಕಂಥ ಹೊಯ್ಸಳರ ಲಾಂಛನ, ಸ್ಥಳ ಹುಲಿಯೊಡನೆ ಹೋರಾಡ್ತಾ ಇರತಕ್ಕಂಥ ಲಾಂಛನ ಒಂದಿನಿತೂ ಡ್ಯಾಮೇಜ್ ಆಗದೇ ಇದ್ದಂಗೆ 1234ರಿಂದ 2024ವರೆಗೂ ಹಾಗೆ ನಿಂತಿದೆ. ನೋಡಿ ಅಲ್ಲಿ ತೋರಿಸಿ ಬ್ರೇಷ್, ಅದನ್ನ ಝೂಮ್ ಮಾಡಿ ತೋರಿಸಿ. ಇದನ್ನು ನೋಡೋದಕ್ಕಾದ್ರೂ ನೀವು ಈ ಬಸರಾಳ್ ಮಲ್ಲಿಕಾರ್ಜುನ ಟೆಂಪಲ್ಗೆ ಬರ್ಬೇಕ್ರಿ ನೀವು ಸ್ವಾಮಿ. ನೋಡಿ ಇಲ್ಲಿ ಎಂಥ ಅದ್ಭುತವಾದಂಥ ಹೊಯ್ಸಳರ ಲಾಂಛನ ಸುಕನಾಸಿ ಮಂಟಪದ ಮೇಲೆ ಕೆತ್ತಿ ಹೊಯ್ಸಳರ ವೈಭವವನ್ನು ಎತ್ತಿ ಹಿಡಿದಿರತಕ್ಕಂಥ ದೇವಸ್ಥಾನಗಳಲ್ಲಿ ಇದು ಒಂದು. ನೋಡಿ ಭಾಳ ಸೊಗಸಾದಂಥ ಚಿಹ್ನೆಯನ್ನು ಕೆತ್ತಿ, ಇದೇ ಭಾಳ ವಿಶೇಷ ಈ ದೇವಸ್ಥಾನದ್ದು. ಇನ್ನೂ ಒಂದು ವಿಶೇಷ ಇದೆ, ಅದು ಒಳಗಡೆ ಇದೆ, ಬನ್ನಿ ತೋರಿಸ್ತೀನಿ. ಒಳಗಡೆ ಹೋಗೋದಕ್ಕಿಂತ ಮುಂಚೆ ಎಂಟ್ರೆನ್ಸಲ್ಲಿ 2 ಆನೆಗಳನ್ನು ನೀವು ನೋಡ್ಬೋದು. ಭಾಳ ಸುಂದರವಾಗಿ ಕೆತ್ತಿರ್ತಕ್ಕಂಥ ಆನೆಗಳು ಮತ್ತು ಅವರ ಆಭರಣಗಳನ್ನು ನೋಡ್ಬೋದು. ಇಬ್ಬರು ದ್ವಾರಪಾಲಕರಲ್ಲಿ ಒಬ್ಬರಿದ್ದಾರೆ, ಇಲ್ಲಿ ಇನ್ನೊಬ್ಬರಿಲ್ಲ. ಆ ಕಡೆ ಒಬ್ಬರಿದ್ದರು, ಈ ಕಡೆ ಒಬ್ಬರಿದ್ದರು, ಈ ಕಡೆ ಒಬ್ಬರೇ ಇದ್ದಾರೆ, ಆ ಕಡೆಯವರು ಆ ಕಡೆಯವರಿಲ್ಲ. ಒಳಗಡೆ ಬನ್ನಿ, ಭಾಳ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಇಲ್ಲಿ ಶಿವನ ವಾಹನವಾದಂಥ ನಂದಿ ನೋಡಮ್ಮ, ತೋರ್ಸಮ್ಮ ಎಷ್ಟು ಚೆನ್ನಾಗಿದ್ದಾನೆ ನಂದೀಶ್ವರ. ಶಿವನ ವಾಹನವಾದಂಥ ನಂದಿಯನ್ನು ಇಲ್ಲಿ ಕೂರಿಸಿದ್ದಾರೆ. ತೋರಿಸಿ ಬ್ರಿಜೇಶ್ ಇದನ್ನು. ಇಲ್ಲಿ ಲಲಾಟದಲ್ಲಿ ಈಶ್ವರ, ಆ ಕಡೆ ಈ ಕಡೆ ದ್ವಾರಪಾಲಕರು. ಇಲ್ಲಿ ಒಳಗಡೆ ಇದು ತೆಗೆದ್ರ ಅದ್ಭುತ. ಆಯಿತಾ, ಇಲ್ಲಿ ಬನ್ನಿ. ಅಬ್ಬಬ್ಬಬ್ಬಬ್ಬ, ರಂಗಭೋಗಕ್ಕೆ ಬಿಟ್ಟಿರೋವಂಥ ಜಾಗ. ಇಲ್ಲೊಬ್ಬ ಪುಟ್ಟ ನಂದೀಶ್ವರ. ಇಲ್ಲಿ ನೀವು ನೋಡ್ತಾ ಇದ್ದೀರ ಮಲ್ಲಿಕಾರ್ಜುನ ಸ್ವಾಮಿ. ನಿಮ್ಮ ಸೋಮವಾರದ ಪೂಜೆಗೆ ನನ್ನ ಭಕ್ತಿ ಸಮರ್ಪಣೆ. ನಿಮ್ಮ ಪುಣ್ಯದ ಪಾಲಿನಲ್ಲಿ 25 ಪೈಸೆ ನಂದು ಬಸರಾಳಿನ ಮಲ್ಲಿಕಾರ್ಜುನನ ವೈಭವ. 1234ನೇ ಇಸ್ವಿನಲ್ಲಿ ಹರಿಹರ ದಂಡನಾಯಕ ಇದನ್ನು ಸ್ಥಾಪನೆ ಮಾಡ್ತಾನೆ. ವಿಶೇಷ ಏನಪ್ಪ ಅಂದ್ರೆ, ಹಂಗೆ ತೋರಿಸ್ತಾರೆ ಮಲ್ಲಿಕಾರ್ಜುನನ, ಶ್ರೀ ಪರ್ವತದಿಂದ ತಂದು ಇದನ್ನು ಸ್ಥಾಪನೆ ಮಾಡ್ತಾನೆ ಹರಿಹರ ದಂಡನಾಯಕ. ಶ್ರೀ ಪರ್ವತದಿಂದ ಈ ಮಲ್ಲಿಕಾರ್ಜುನನ ಕರ್ಕೊಂಬರ್ತಾನೆ. ಶ್ರೀ ಪರ್ವತ ಅಂದರೆ ಯಾವುದು ಅಂತ ಕೇಳಿದಾಗ ಹಿರಿಯ ಇತಿಹಾಸಕಾರರಾದಂಥ ಶೇಷಶಾಸ್ತ್ರಿಗಳು ಶ್ರೀ ಪರ್ವತ ಅಂದರೆ ಶ್ರೀಶೈಲ, ಐ ರಿಪೀಟ್, ಶ್ರೀ ಪರ್ವತ ಅಂದರೆ ಶ್ರೀಶೈಲ ಅಂತ ಅಭಿಪ್ರಾಯಪಟ್ಟಿರೋದ್ರಿಂದ ಅದು ಸ್ವಲ್ಪ ಲಾಜಿಕಲಿ ಕರೆಕ್ಟ್ ಆಗಿರೋದನ್ನು. ಯಾಕೆಂದರೆ ಶ್ರೀಶೈಲದಲ್ಲಿರೋನು ಮಲ್ಲಿಕಾರ್ಜುನ, ಬಸರಾಳ್ನಲ್ಲಿರೋನು ಮಲ್ಲಿಕಾರ್ಜುನ. ಶ್ರೀ ಪರ್ವತದಿಂದ ಅಂದರೆ ಶ್ರೀಶೈಲದಿಂದ ತಂದು ಇದನ್ನು ಹರಿಹರ ದಂಡನಾಯಕ ಈ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಸ್ಥಾಪನೆ ಮಾಡ್ತಾನೆ. ಎಂಥ ಸೊಗಸಾದಂಥ ಮಲ್ಲಿಕಾರ್ಜುನ ಸ್ವಾಮಿ ನೋಡ್ರಿ, ಎಷ್ಟು ಸೊಗಸಾಗಿದೆ ನೋಡ್ರಿ. ಅದ್ಭುತವಾದಂಥ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡಿದ್ರಿ. ಬನ್ನಿ, ಇನ್ನೂ ಮುಂದಕ್ಕಿದೆ, ಹೇಳ್ತೀನಿ. ಅದಕ್ಕೆ ಮುಂಚೆ ಇದು ತ್ರಿಕೂಟ ಆಗಿರೋದ್ರಿಂದ ಇಲ್ಲಿ ಬನ್ನಿ. ಇಲ್ಲಿ ನಾಗನಾಗಿಣಿಯರು, ಏಕಶಿಲೆಯಲ್ಲಿ ಕೆತ್ತಿರತಕ್ಕಂಥ ನಾಗನಾಗಿಣಿಯರ ವಿಗ್ರಹ ನೋಡ್ರಿ. ಇಲ್ಲಿ ಭಾಳ ಅಪರೂಪ ನಾಗನಾಗಿಣಿಯರ ವಿಗ್ರಹ, ಇದು ಭಾಳ ಅಪರೂಪವಾದಂಥದ್ದು. ನೋಡಿ ಇಲ್ಲಿ ಅದು ಏಕಶಿಲಾಮೂರ್ತಿ, ನಾಗ ಮತ್ತು ನಾಗಿಣಿ. ನೋಡಿ ಎಷ್ಟು ಚೆನ್ನಾಗಿದೆ. ನಾಗನಾಗಿಣಿಯರು ಮತ್ತು ಈ ಕಡೆ ಸೂರ್ಯನಾರಾಯಣ ದೇವರು ಈ ಕಡೆ ಇದ್ದಾರೆ. ಅದನ್ನು ತೋರಿಸಿ ಬ್ರಿಜೇಶ್. ಆ ಕಡೆ ಸೂರ್ಯನಾರಾಯಣ ದೇವರು, ಎಂಟ್ರೆನ್ಸಲ್ಲೇ ನಮ್ಮ ಗಣಪತಿ, ಈ ಕಡೆ ದುರ್ಗೆ ಇವಳು ಮಹಿಷಾಸುರ ಮರ್ದಿನಿ. ಅವ್ರು ಸೂರ್ಯನಾರಾಯಣ ದೇವರು ಆದ್ರಾ, ಭಾಳ ಅದ್ಭುತ ಅದು. ಇಲ್ಲಿ ಇವರು ಗಣಪತಿ ದೇವರು ತೋರಿಸಿ ಆಯಿತಾ. ಗಣಪತಿ ದೇವರಾದಮೇಲೆ ಅಲ್ಲಿ ಸಪ್ತಮಾತೃಕೆಯರು ಇರ್ಬೋದು, 4 ಇದೆ, ಜಾಸ್ತಿ ಇದೆ. ಸಪ್ತಮಾತೃಕೆಯರು ಅಲ್ವಾ? ಗಣೇಶ ಒಂದು, ಅದು 7 ಸಪ್ತಮಾತೃಕೆಯರಲ್ಲೇ ಇದ್ದಾರೆ. ಇಲ್ಲಿ ತೋರಿಸಿ ಬ್ರಿಜೇಶ್, ಈ ಕಡೆ ಮಹಿಷಾಸುರ ಮರ್ದಿನಿ ಮತ್ತು ಗಾಯತ್ರಿ ದೇವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡ್ರಿ. ಮಹಿಷಾಸುರ ಮರ್ದಿನಿ ಮತ್ತು ಗಾಯತ್ರಿ.
ನೋಡಿದ್ರಲ್ಲ ವೀಕ್ಷಕರೇ, ಇನ್ನೊಂದಿಷ್ಟು ಡೀಟೇಲ್ಸ್ ಇದೆ, ಹೊರಗಡೆ ಹೇಳ್ತೀನಿ. ಭಾಳ ಅದ್ಭುತವಾದಂಥ ದೇವಸ್ಥಾನ, ನೀವು ನೋಡಲೇಬೇಕಾದಂಥ ದೇವಸ್ಥಾನಗಳ ಪಟ್ಟಿಯಲ್ಲಿ ಇದನ್ನು ಸೇರಿಸ್ಕೊಳ್ಳಿ. ಬಸರಾಳಿನ ಮಲ್ಲಿಕಾರ್ಜುನ ಸ್ವಾಮಿ. ಬನ್ನಿ ಹೋಣ.